ಸೊ ಈ CLP ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು? 34 ಮಂದಿ ಲಿಂಗಾಯತ ಶಾಸಕರಿದ್ದಾರೆ ಕಾಂಗ್ರೆಸ್ನ ಫ್ಲಾಕ್ನಲ್ಲಿ, 23 ಜನ ಒಕ್ಕಲಿಗ ಶಾಸಕರಿದ್ದಾರೆ. ಪಕ್ಷವನ್ನ ಅಧಿಕಾರಕ್ಕೆ ತಂದಿರುವ, ಸವಾಲುಗಳನ್ನು ಎದುರಿಸುತ್ತಲೇ ಮುಂದೆ ನುಗ್ಗಿರುವ DK ಶಿವಕುಮಾರ್ ಅವರ ಸಾಧನೆ ಇದೆ, ಸಿದ್ದರಾಮಯ್ಯ ಅವರ ಪಾಪ್ಯುಲಾರಿಟಿ ಇದೆ, ಕ್ಲೀನ್ ಇಮೇಜ್ನ ವಿಷಯದಲ್ಲೂ ಸಿದ್ದರಾಮಯ್ಯ ಅವರು ಮುಂದೆ ಇದ್ದಾರೆ ಅನ್ನೋ ಥರದ ರಿಸೀವಿಂಗ್ ಈ ಸಂದರ್ಭದಲ್ಲಿದೆ. ಏನೆಲ್ಲ ಆಗಬಹುದು ಅನ್ನೋದರ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ರಾಜಕೀಯ ವಿಶ್ಲೇಷಕರಾದ ML ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಿಜೆಪಿಯ ವಕ್ತಾರರು ಕಾಂತಿ ಶೆಟ್ಟಿ ಅವರಿದ್ದಾರೆ. ಮೇಡಮ್, ವೆಲ್ಕಮ್ ಟು ದ ಶೋ. JDS ನ ವಕ್ತಾರರು ಕುಮಾರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಬಾಬು ಸರ್ ಒಪಿನಿಯನ್ ಅನ್ನು ಪಡ್ಕೊಂಡು ಬಿಡೋಣ. ಸರ್, ಚರ್ಚೆ ಆಗ್ತಾ ಇದೆ ಯಾರು CM ಆಗಬಹುದು ಅಂತ. ಇಬ್ಬರ ಹೆಸರು ಮುಂಚೂಣಿಯಲ್ಲಿದೆ. ಸರ್ಪ್ರೈಸ್ ಹೆಸರನ್ನ ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಸಾಧ್ಯತೆ ಏನಾದರೂ ಇದೆಯಾ? ಖರ್ಗೆ ಅವರಂತೂ ನೋ ಅನ್ನೋ ಥರದ ಹೇಳಿಕೆ ಕೊಟ್ಟಾಗಿದೆ ಅನ್ನೋದು ಇಲ್ಲಿವರೆಗೆ ಗೊತ್ತಾಗ್ತಿರೋ ಅಂಶ. ದಲಿತ CM ಕಾರ್ಡ್ಸ್ ಏನಾದರೂ ಇದೆಯಾ? ಕಾಂಗ್ರೆಸ್ನಲ್ಲಿ ಈ CM ಅನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅನ್ನೋದಕ್ಕೆ ಕೆಲವು ಹಿಸ್ಟ್ರಿ ಪರ್ಸ್ಪೆಕ್ಟಿವ್ ಒಂಚೂರು ಮಾಹಿತಿಗೋಸ್ಕರ ಹಂಚ್ಕೊಳ್ತೀನಿ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಪ್ರಬಲವಾಗಿದ್ದಾಗ ಈ CLP ಮೀಟಿಂಗ್ ಅಥವಾ ಇದೇನು ಆಯ್ಕೆ ಪ್ರಕ್ರಿಯೆ ಏನು ಹೇಳ್ತಾರೆ ಅದು ಸಾಧಾರಣವಾಗಿ ಡೆಲ್ಲಿನಲ್ಲೇ ಆಗ್ತಾಯಿತ್ತು. ಓಕೆ. ಸೊ ಅಬ್ಸರ್ವರ್ಸ್ ಬರ್ತಾ ಇದ್ರು, CLP ಮೀಟಿಂಗ್ ಅಂತ ಆಗ್ತಿತ್ತು. ದೇ ಯೂಸ್ ಟು ಟೇಕ್ ಅ ವ್ಯೂ ಆಫ್ ದೆಮ್, ಬಟ್ ಮೋಸ್ಟ್ ಆಫ್ ದ ಡಿಸಿಷನ್ ಯೂಸ್ ಟು ಬಿ ಅನೌನ್ಸ್ ಫ್ರಮ್ ಡೆಲ್ಲಿ. ಸೊ ಹಿಂದೆ ನಮಗೆ 2-3 ಎಕ್ಸಾಂಪಲ್ ಇದೇ ರೀತಿ ಇದೆ. ಗುಂಡೂರಾಯರ ಆಯ್ಕೆ ಆದ ಸಂದರ್ಭದಲ್ಲಿ ಅವಾಗ ಸಾಧಾರಣವಾಗಿ CLP ನಡೆದಾಗ ಅಬ್ಸರ್ವರ್ಸಿಗೆ ಸಿಕ್ಕ ಮಾಹಿತಿ ಪ್ರಕಾರ ಅವಾಗಿನ ಒಂದು HC ಶ್ರೀಕಂಠಯ್ಯ ಅಂತ ಹೇಳಿ ಶ್ರವಣಬೆಳಗೊಳದ ಶಾಸಕರು, ಅವರಿಗೆ ಹೆಚ್ಚಿನ ಪಾಪ್ಯುಲಾರಿಟಿ ಅಂತ ಅಬ್ಸರ್ವರ್ಸ್ ನೋಟ್ ಮಾಡಿದ್ರು ಕೂಡ ಡೆಲ್ಲಿಯಿಂದ ಅನೌನ್ಸ್ ಆದಾಗ ಗುಂಡೂರಾಯರು ಅಂತ ಅನೌನ್ಸ್ ಆಯಿತು. ಅದಕ್ಕಿಂತ ತೀರಾ ರೀಸೆಂಟಾಗಿ ಬಂಗಾರಪ್ಪನವರು CM ಆದಾಗ CLP ಮೀಟಿಂಗ್ ಇಲ್ಲೇ ಪ್ಯಾಲೇಸ್ ಗ್ರೌಂಡಲ್ಲೇ ನಡೆದಿತ್ತು. ಆವಾಗ HK ಪಾಟೀಲ್ ಅವರ ತಂದೆ KH ಪಾಟೀಲ್ ಅಂತಿದ್ರು. ಅವರಿಗೆ ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಶಾಸಕರು, ಅಂದರೆ ಕಾಂಗ್ರೆಸ್ನಲ್ಲಿ CLPನಲ್ಲಿ 170 ಎಷ್ಟು ಶಾಸಕರಿದ್ದರು, 110 ಅಥವಾ 15ಕ್ಕೂ ಹೆಚ್ಚು ಶಾಸಕರು KH ಪಾಟೀಲ್ ಬಗ್ಗೆ ಒಲವು ತೋರಿಸಿದರು. ಆದರೂ ಹೈಕಮಾಂಡ್ ಬಂಗಾರಪ್ಪನವ್ರನ್ನ ಆಯ್ಕೆ ಮಾಡಿತ್ತು. ಮತ್ತು ವೀರಪ್ಪ ಮೊಯ್ಲೂರಂತೂ ಫೇಮಸ್, ಎಲ್ಲರಿಗೂ ಗೊತ್ತಾಯಿದೆ, ಅದು ಲಕೋಟೆಲ್ ಬಂದಿದ್ದ ಹೆಸರು ಅಂತ ಸಾಧಾರಣವಾಗಿ ಎಲ್ಲರೂ ಮಾತಾಡ್ತಾರೆ, ಅದೊಂದಿದೆ. ಬಟ್ ಆವಾಗ ಹೈಕಮಾಂಡ್ ಪ್ರಬಲವಾಗಿತ್ತು. ಈಗಿನ ಪರಿಸ್ಥಿತಿನಲ್ಲಿ ಹೈಕಮಾಂಡ್ ಆ ಸಿಚುವೇಶನ್ ಇಲ್ಲ. ಈ ಥರ ಏನು ಫೋರ್ಸ್ಡ್ ಲೀಡರ್ಸ್ ಅಥವಾ ಫೋರ್ಸ್ಡ್ ನೇಮ್ಸ್ ಏನು ತಂದಿದ್ದಾರೆ ಅದರಲ್ಲೆಲ್ಲ ಅವರು ಸ್ವಲ್ಪ ಹಿಂದೆಟ್ ಪಡ್ತಿದ್ದಾರೆ. ಈಗ ಪಂಜಾಬ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಪಂಜಾಬಲ್ಲಿ ಅಲ್ಲಿನ CLPನಲ್ಲಿ ಯಾರು ಆಯ್ಕೆ ಮಾಡದೇ ಇದ್ರು ಅಥವಾ ಯಾರು ಪ್ರಿಫರೆನ್ಸ್ ಕೊಡ್ತಾ ಇದ್ರು, ನವಜೋತ್ ಸಿಂಗ್ ಸಿದ್ದುಗೆ ಆಯ್ಕೆ ಮಾಡಿ ದೇ ವೆಂಟ್ ಫಾರ್ ಎ ವೆರಿ ಡಿಬ್ಯಾಕಲ್. ಸೊ ತುಂಬ ಫ್ರಮ್ ಟಾಪ್ ಲೆವೆಲಿಂದ ಬಾಟಮ್ ಲೆವೆಲಿಗೆ ಬಂದರು ಒಂದೇ ಎಲೆಕ್ಷನಲ್ಲಿ. ಹಾಗಾಗಿ ಅವರು ಎಚ್ಚೆತ್ಕೊಂಡಿದ್ದಾರೆ ಅನ್ಕೊತೀನಿ. ಸೊ HP-ನಲ್ಲಿ ದೋ ಇಟ್ ಇಸ್ ಅ ಸ್ಮಾಲ್ ಸ್ಟೇಟ್, ರೀಸೆಂಟಾಗಿ ಅದಾದಾಗ ಅಲ್ಲಿ CLP ನಡೀತು. ಅಲ್ಲೂ CLP-ನಲ್ಲೂ ಕೂಡ ಈ ಥರ ಪ್ರಭಾವಿ ಮತ್ತು ಎಲ್ಲ ಥರದ್ದು ಸೀನಿಯಾರಿಟಿ ಎಲ್ಲ ಥರದ ಡಿಸ್ಕಷನ್ ಆದರೂ ಕೂಡ ಈಗಿನ ಹಾಲಿ CM ಏನಿದ್ದಾರೆ ಅವರು ಆರ್ಗನೈಸೇಷನಲ್ಲಿ ಇದ್ದವರು. ಸೊ ಅವ್ರನ್ನ ಒಂದಷ್ಟು ಮಣೆ ಹಾಕಿ ಅವರನ್ನು ಗುರುತಿಸಿ, ಯಾಕೆಂದರೆ ಈಗ ಮುಖ್ಯವಾಗಿ ನಾವು ಇದನ್ನು ಯಾವ ದಿಟ್ಟಿನಲ್ಲಿ ನೋಡಬೇಕು ಅಂತ ಹೇಳಿದ್ರೆ, ಇನ್ನು 10-12 ತಿಂಗಳಲ್ಲಿ ಕಂಟ್ರಿ ಈಸ್ ಗೋಯಿಂಗ್ ಫಾರ್ ಲೋಕಸಭಾ ಎಲೆಕ್ಷನ್. ಲೋಕಸಭಾ ಎಲೆಕ್ಷನ್ ಹೋಗ್ತಿರೋದ್ರಿಂದ ಈಗ ಅವರಿಗೆ ಒಬ್ಬರು ಸಮರ್ಥ ನಾಯಕರು ಯಾವುದೇ ಥರವಾದ ವಿವಾದ ಇಲ್ಲದೆ ನಡೆಸ್ಕೊಂಡು ಅವರಿಗೆ ಪೂರಕವಾಗಿ ಲೋಕಸಭಾ ಎಲೆಕ್ಷನಿಗೆ ಗೆಲ್ಲೋದಕ್ಕೆ ಪೂರಕವಾಗಿ ಏನು ಬೇಕಿರ್ತಾರೆ ಅಂಥವ್ರ ಬಗ್ಗೆ ಅವರು ಒಲವು ಕೊಡೋದು ಸಹಜ. ಹಾಗಾಗಿ ಅವರು CLPಯ ಒಂದು ಏನಿದೆ ವ್ಯೂಸ್ ಏನಿದೆ, ಅಂದರೆ ಶಾಸಕರ ಅಭಿಪ್ರಾಯ ಏನಿದೆ ಅದಕ್ಕೆ ಹಾಗಾಗಿ ಮಣೆ ಕೊಡ್ತಾರೆ. ಯಾಕೆಂದರೆ ನಾಳೆ ದಿವಸ ಅವ್ರುಗಳು ಕೂಡ ಭಾಗಿಯಾಗಬೇಕು ಅದರಲ್ಲಿ. ಮತ್ತು ನಾಯಕರ ಒಂದು ಹಿಂದಿನ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಅವ್ರ ಕೊಡುಗೆ ಏನಿದೆ, ಅದೆರಡನ್ನು ಸಮತೋಲನ ಮಾಡಿ ಒಂದು ಆಯ್ಕೆಗೆ ಬರ್ತಾರೆ ಅಂತ ಒಂದು ಅಭಿಮತ. ಒಂದು ಕ್ವಿಕ್ ರಿಯಾಕ್ಷನ್ ಬೇಕಾಗಿರೋದು, ಸಿದ್ದರಾಮಯ್ಯ ಅವರು ಅಂದಿದ್ದು ಶಾಸಕರ ಆಯ್ಕೆ ಮಾಡ್ತಾರೆ ಅಂತ, DK ಶಿವಕುಮಾರ್ ಹೇಳಿದ್ದು ಹೈಕಮಾಂಡ್ ಗೊತ್ತಿದೆ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂತ. ಏನು ವ್ಯತ್ಯಾಸ ಇದಕ್ಕೆ ಅನ್ಸುತ್ತೆ ನಿಮಗೆ? ಅಂದರೆ DK ಶಿವಕುಮಾರ್ ಅವರು CLPಯನ್ನು ಬೈಪಾಸ್ ಮಾಡಿ ಹೇಳ್ತಿದ್ದಾರೆ ಅಂತ ರಿಸೀವ್ ಮಾಡ್ಕೊಳ್ಬೇಕಾ ಇದನ್ನು? ಎಲೆಕ್ಷನ್ ಟೈಮಲ್ಲಿ ಅವ್ರು ಹೀಗೆ ಮಾತಾಡಿದ್ರು, ಈ ಟೋನೇ ಇತ್ತು. ಸಿದ್ದರಾಮಯ್ಯ ಅವರು ಶಾಸಕರು ಡಿಸೈಡ್ ಮಾಡ್ತಾರೆ ರೀ. ಅಲ್ಲ, ಅದು ಯಾವುದೇ ನಾಯಕರು, ಈವನ್ BJP ಆಗಲಿ ಕಾಂಗ್ರೆಸ್ ಆಗಲಿ, ಆಯ್ಕೆಯಾದ ಶಾಸಕರೇ ಹೇಳ್ತಾರೆ ಅಂತ ಹೇಳೋದು ಸಹಜ. ಯಾಕೆಂದರೆ ಅದು ಪ್ರೊಸೀಜರ್ ನಡಿಬೇಕಾಗಿರೋದು. ಬಟ್ ನಾನು ಹೇಳಿದ್ನಲ್ಲ, ಹಿಂದೆ ನಿದರ್ಶನಗಳಲ್ಲಿ ಈ ಥರದ್ದು ಯಾವುದೂ ನಡೆದಿಲ್ಲ. ಹಾಗಾಗಿ ಅವರು CM ಫೇಸ್ ಅಂತಲೂ ಯಾರನ್ನು ಅನೌನ್ಸ್ ಮಾಡದೆ ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಎಲೆಕ್ಷನ್ ಹೋಗಿರೋದ್ರಿಂದ ನಾವು ಈ ಬಾರಿ ಒಂದು ಎರಡನ್ನೂ ಸಮತೋಲನ ಮಾಡುವಂಥ ಒಂದು ವ್ಯತ್ಯಾಸ ಕಾಣ್ಬೋದು. ಯಾಕೆಂದರೆ ನೀವೇ ಅವಾಗ ಒಂದು ನಂಬರ್ಸ್ ಹೇಳ್ತಾ ಇದ್ರಿ, ದಿಸ್ ಈಸ್ ಎ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್. ಅಂದರೆ ಕಾಂಗ್ರೆಸ್ ಈ ಬಾರಿ ಏನು ಗೆದ್ದಿದೆ, ಅಭೂತಪೂರ್ವವಾಗಿ ಏನು ಗೆದ್ದಿದೆ, ಈ 135 ನೀವು ಮಿಕ್ಸ್ ಆಫ್ ಏನು ಜಾತಿವಾರು ಇರ್ಬೋದು ಅಥವಾ ಪ್ರದೇಶವಾರು ಇದ್ರೂ ಕೂಡ ಎಲ್ಲದೂ ಸಮವಾಗಿದೆ. ನೀವು ಜಾತಿದ ಸಂಖ್ಯೆಗಳು ಹೇಳಿದ್ರಿ, ನೀವು ಪ್ರದೇಶವಾರು ಸಮಾಪ ನೋಡಿದ್ರು ಕೂಡ ಮೈಸೂರು ಕರ್ನಾಟಕದಲ್ಲೂ ಅವ್ರು ಗೆದ್ದಿದ ಸಮವಾಗಿದ್ದಾರೆ, ಈಕ್ವಲ್ ಪೊಸಿಷನ್ಲಿದ್ದಾರೆ, 40ರಲ್ಲಿ 23 ಏನೋ ಇದ್ದಾರೆ. ದೆನ್ ಕಿತ್ತೂರು ಕರ್ನಾಟಕದಲ್ಲೂ ದೇ ಹ್ಯಾವ್ ಸ್ವೀಪ್ಡ್, ಕಲ್ಯಾಣ ಕರ್ನಾಟಕದಲ್ಲೂ ಇದ್ದಾರೆ. ಹಾಗಾಗಿ ಅದು
ಎಲ್ಲ ಶಾಸಕರದ್ದು ಒಂದು ವ್ಯೂ ಈ ಬಾರಿ ಗಣನೆಗೆ ಬರುತ್ತೆ ಅಂತ ಒಂದು ವಿಶ್ವಾಸ ಇಟ್ಕೊಬೋದು. ಮತ್ತು ಅವ್ರ ಪಾಸ್ಟ್ ಎಕ್ಸ್ಪೀರಿಯನ್ಸ್ 3-4 ಮಂತ್ಸ್ ಹಿಂದೆ ಮಾಡಿದ್ದು ನೋಡಿ CLPಗೆ ವ್ಯಾಲ್ಯೂ ಇರುತ್ತೆ ಅಂತ ಅನ್ಕೊಬೋದು. ಓಕೆ, ಕಾಂತಿ ಮೇಡಮ್, ನಿಮ್ಮ ರೀಡಿಂಗ್ಸ್ ಏನಿದೆ ಇಲ್ಲಿವರೆಗೆ ಆಗಿರೋ ಪೊಲಿಟಿಕಲ್ ಡೆವಲಪ್ಮೆಂಟ್ನ ಬಗ್ಗೆ? ನಾವು ಜನಾದೇಶ ಏನಿದೆ ಖಂಡಿತ ನಾವು ಅವರ ತೀರ್ಪನ್ನು ತಲೆಬಾಗಿ ತಗೊಳ್ಳೇಬೇಕು. ಖಂಡಿತ ನಾವು ಒಂದು ಇಲ್ಲಿ ಹೇಳ್ತೀನಿ, ಪ್ರತಿಪಕ್ಷವಾಗಿ ಒಂದು ರಚನಾತ್ಮಕ ಪ್ರತಿಪಕ್ಷವಾಗಿ ಖಂಡಿತ ಕಾರ್ಯನಿರ್ವಹಿಸ್ತೀವಿ. ಅದರ ಜೊತೆಗೆ ಈಗ ಕಾಂಗ್ರೆಸ್ನವರು ಏನು ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಗ್ರಾಮೀಣ ಭಾಗಗಳಲ್ಲಿ ಅದನ್ನೆಲ್ಲ ಕಬಾಟಲ್ಲಿ ಇಟ್ಕೊಂಡಿದ್ದಾರೆ, ಸೈನ್ ಮಾಡಿ ಕೊಟ್ಟಿರೋದು. ಯಾಕಂದರೆ ಪ್ರತಿದಿನ ಅವ್ರ ಮನೆಗೆ 2,000 ಬರುತ್ತೆ, ಒಂದು ಯುವಕ ಕೆಲಸ ಇಲ್ಲ ಅಂದರೆ ಅವ್ರಿಗೆ 3,000 ಬರುತ್ತೆ. ಅದರ ಜೊತೆಗೆ ಅವರಿಗೆ ಏನು 10 kg ಅಕ್ಕಿ ಕೂಡ ಬರುತ್ತೆ. ನಾವು ಏನು ಮಾಡ್ತೀವಿ ಈಗ ಅವ್ರಿಗೆ ಆಗಲಿ ಅದೆಲ್ಲ ಆಗಲಿ ಅಂತ ಕಾಯ್ತಾ ಇರ್ತೀವಿ. ಫಸ್ಟ್ ಅವ್ರದ್ದು ಏನು ಪ್ರಮಾಣ ವಚನ ಸ್ವೀಕಾರ ಆದ ತಕ್ಷಣ ಅದೇನು ಅವ್ರ ಫಸ್ಟ್ ಮೀಟಿಂಗ್ ಆಗುತ್ತೆ ಅದರಲ್ಲೇ ಎಲ್ಲ ಜಾರಿಗೊಳಿಸ್ತಾರೆ ಅಂತ ಹೇಳ್ತಾರೆ. ನನಗೆ ಒಂದು ಜಾರಿಗೊಳಿಸಿ ಖಂಡಿತ ಜನರಿಗೆ ಕೋವಿಡ್ ಆದಮೇಲೆ ಕಷ್ಟ ಇರುವಾಗ ಇದೆಲ್ಲ ದುಡ್ಡು ಸಿಕ್ಕಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಆದರೆ ಆ ದುಡ್ಡನ್ನು ಕೊಡಬೇಕು ಅಂದರೆ ವರ್ಷಕ್ಕೆ ಸರಿಸುಮಾರು ಒಂದು 85,000 ಕೋಟಿ ಬೇಕಲ್ವಾ? 85,000 ಈಗಲೇ ನಾವು 33,000 ರೂಪಾಯಿ ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ. ಈ 85 ಇಷ್ಟೆಲ್ಲ ನೀವು ಭಾಗ್ಯಗಳ ಜೊತೆಗೆ ಇವರು 200 ಯೂನಿಟ್ ಫ್ರೀ ಕೊಟ್ಟಾಗ ಅದರದ್ದು ಹೊರೆ 85,000 ಕೋಟಿಗಿಂತಲೂ ಜಾಸ್ತಿ ಇದ್ದಾಗ ಈ 5 ವರ್ಷದಲ್ಲಿ ನಮ್ಮ ಇಂಟ್ರೆಸ್ಟೇ 1 ಲಕ್ಷ ಕೋಟಿ ಆಗುತ್ತೆ. ನಾವು ನೋಡಿ, ನಾವು ಒಂದು ಹೇಳ್ತೀನಿ ಇಲ್ಲಿ ಈ ವಾಹಿನಿ ಮುಖಾಂತರ, ಈ ಕೋವಿಡ್ ಇದಾದ್ಮೇಲೆ ಒಂದು ದೇಶವನ್ನು ರಾಜ್ಯವನ್ನು ಸಮರ್ಥವಾಗಿ ಒಂದು ಸಮತೋಲನವನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಪಕ್ಕದ್ದು ನೋಡಿ, ಶ್ರೀಲಂಕಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಥವಾ ರಷ್ಯಾ ಉಕ್ರೇನ್ ನಾವು ನೋಡಿದ್ದೀವಿ. ಆ ಸ್ಥಿತಿ ನಾವು ಈಗ ಮುಂದುವರಿದ ದೇಶದಲ್ಲಿ ಒಂದು ಮುಂದುವರಿದ ದೇಶಗಳ ಪರಿಸ್ಥಿತಿನೇ ಈ ಥರ ಇದ್ದಾಗ ನಾವು ಫ್ರೀ ವೀಸ್ ನೋಡಿ ಜನರಿಗೆ ಬೇಕಾಗುತ್ತೆ. ಖಂಡಿತವಾಗ್ಲೂ ದುಡ್ಡು ಒಂದು ಮಧ್ಯಮ ವರ್ಗದವರಿಗೆ ಅಥವಾ ಎಲ್ಲರಿಗೂ ಸಿಕ್ಕಿದಾಗ ನಾವು ಯಾರೂ ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದನ್ನು ಹೇಗೆ ಕೊಡ್ತಾರೆ ಅನ್ನೋದನ್ನ ನಾವು ಪ್ರತಿಪಕ್ಷವಾಗಿ ಕ್ಯಾಪ್ಟನ್ ಯಾರಾದ್ರೂ ನಮಗೆ ಗೊತ್ತಿಲ್ಲ ಸರ್. ಲಿಂಗಾಯತ CM ಆಗ್ಬೋದು, ಅವ್ರನ್ನ ಯಾರಿಗ್ ಗೊತ್ತು, ದಲಿತ CM ಆಗ್ಬೋದು, ಅಥವಾ ಯಾರು ಬೇಕಾದ್ರೂ ಆಗ್ಬೋದು. ನಮ್ಗೆ ಅದು ಬೇಡ, ನಮ್ಗೆ ಬೇಕಾಗಿರೋದು ಜನರಿಗೆ ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾವು ರಚನಾತ್ಮಕ ಪ್ರತಿಪಕ್ಷವಾಗಿ ಮನೆ ಒಂದ್ಸರಿ ಅವ್ರು ಡಿಸೈಡ್ ಮಾಡಿದ್ಮೇಲೆ ಅವ್ರೇನು ಫಸ್ಟ್ ಇದ್ರಲ್ಲಿ ಆದ ತಕ್ಷಣ ಫಸ್ಟ್ ಕೆಲಸ ನಾವು ಮನೆಗೆ ಹೋಗಿ ನಿಮ್ದು 2,000 ಬಂತೇನಮ್ಮ, ನಿಮ್ಗೆ ಏನು 3,000 ಕೊಟ್ಟಿದ್ದಾರೆ ಅದು ಬಂತ, ಅಥವಾ ಇನ್ನು 200 ಯೂನಿಟ್ ಫ್ರೀ ಸಿಕ್ತಾ, ಅಲ್ಲ 200 ಫ್ರೀ ಸಿಕ್ತಾ, ಖಂಡಿತವಾಗ್ಲೂ ನಮಗೂ ಅಲ್ಲಲ್ಲ ಇನ್ನೊಂದೇನೋ ನಿಮ್ಮ ಮನೆಗೂ ಬರುತ್ತೆ ನಮ್ಮ ಮನೆಗೂ ಬರುತ್ತೆ. ಅವರು ಕ್ಲಾಸ್ ಹಾಕಿಲ್ಲ. ಕ್ಯಾಂಪೇನ್ ಆಗಬೇಕಾದ್ರೆ ಬಿಜೆಪಿಯ ಟೋನ್ ಹೇಗಿತ್ತು ಅಂತಂದ್ರೆ ಕಿತ್ತಾಡ್ಕೊಳ್ಬಹುದು, ಮೇ ಬಿ ಕಿತ್ತಾಡ್ಕೊಳ್ಬಹುದು ಅನ್ನೋ ತರ ಇತ್ತು. ಆ ತರದ ಜಗಳ ಆಗಿಲ್ಲ, ಅಥವಾ ಕಾಂಗ್ರೆಸ್ನವರು ಅದನ್ನ ಮ್ಯಾನೇಜ್ ಮಾಡಿದ್ರು. ಈಗ ಲಿಂಗಾಯತ CM ದಲಿತ CM ಅನ್ನೋದರ ಪ್ರಸ್ತಾಪ ಆಗ್ತಿದಿಲ್ಲ, ಈಗಲಾದ್ರೂ ಕಿತ್ತಾಡ್ಲಿ ಅಂತನಾ? ನಾವು ಹೇಳಲ್ಲ. ಅದು ನೋಡಿ, ರಾಜ್ಯಕ್ಕೆ ಅವರಿಗೆ ಮ್ಯಾಂಡೇಟ್ ಸಿಕ್ಕಿದೆ, ನಾವು ಅದನ್ನು ಗೌರವಿಸ್ತೀವಿ. ನಾವು ನೋಡಿ, ಈಗ ಮತ್ತೊಮ್ಮೆ ಹೇಳ್ತೀನಿ, ಜನರಿಗೆಲ್ಲರಿಗೂ ಪ್ರತಿ ಒಂದು ಸರಿಸುಮಾರು ಅವರ ಒಂದು ಆಡ್ ಅಲ್ಲಿ ನೋಡಿದೆ 1 ಲಕ್ಷ ರೂಪಾಯಿ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದಾಗ ಖಂಡಿತ ಯಾರು ಹೆಲ್ಪ್ ಆಗೇ ಆಗುತ್ತೆ. ಒಂದು ಹೇಗ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ, ಅಲ್ಲಿ ಸಂಪನ್ಮೂಲ ಎಲ್ಲಿಂದ ತರ್ತಾರೆ ಅದು ಇಂಪಾರ್ಟೆಂಟ್ ಇದೆ. ಕುಮಾರ್ ಸರ್, ಈಗಷ್ಟೇ ವಿಜಯನಗರದಲ್ಲಿ ನಿರ್ಮಲಾನಂದನಾಥ ಶ್ರೀಗಳು, ನಂಜಾವಧೂತ ಶ್ರೀಗಳು ಮಾತಾಡೋದನ್ನ ಕೇಳಿಸ್ಕೊಂಡ್ರಿ. ಒಕ್ಕಲಿಗ ಸಮುದಾಯ ಯಾವಾಗ ಶಬ್ದ ಮಾಡಬೇಕು ಆಗ ಶಬ್ದ ಮಾಡಬೇಕು, ಬೇರೆ ಟೈಮಲ್ಲಿ ಶಬ್ದ ಮಾಡ್ತೀರಿ, ಸೈಲೆಂಟ್ ಆಗಿರೋ ಟೈಮಲ್ಲಿ ಶಬ್ದ ಮಾಡ್ಕೊಂಡು ತಪ್ಪು ಮಾಡ್ತೀರಿ ಅನ್ನೋದನ್ನ ಕೇಳ್ತಿದ್ರು. ಈಗ ಶಬ್ದ ಮಾಡೋ ಟೈಮ್ ಹೊಂದಿದ್ದಾರೆ. ಈ ಡೆವಲಪ್ಮೆಂಟ್ಗಳನ್ನ ಹೇಗೆ ನೋಡ್ತೀರಿ ನೀವು? ಮೊದಲಿಗೆ ನಾನು ಕಾಂಗ್ರೆಸ್ನ ಅಭೂತಪೂರ್ವ ಈ ಜಯಕ್ಕೆ ಶುಭಾಶಯ ಕೋರ್ತೇನೆ. ಕರ್ನಾಟಕದ ಜನತೆ ಒಂದೇ ಸಮುದಾಯವನ್ನು ಇಲ್ಲಿ ಆಯ್ಕೆ ಮಾಡಿಲ್ಲ, ಎಲ್ಲ ಸಮುದಾಯದ ಜನರನ್ನು ಆಯ್ಕೆ ಮಾಡಿದ್ದಾರೆ. ಸಮುದಾಯದ ಲೆಕ್ಕಾಚಾರ ಬಂದಾಗ ಅತಿ ಹೆಚ್ಚು ಸಂಖ್ಯೆ ಬಂದಿರುವಂಥ ಸಮುದಾಯ ಒಂದು ಲಿಂಗಾಯತ ಸಮುದಾಯ, ಮತ್ತೊಂದು ಒಕ್ಕಲಿಗ ಸಮುದಾಯ, ಮತ್ತೊಂದು SC ST 2 ಸೇರಿ. ನಾವು ಈ ಜಾತಿ ಕಾಂಪೋಸಿಷನ್ ಕರ್ನಾಟಕದಲ್ಲಿ ನೋಡಿದಾಗ, ಈ ಕಾಂಬಿನೇಷನನ್ನು ಆಲೋಚನೆ ಮಾಡಿದಾಗ, ಪ್ರತಿ ಸಾರ್ತಿ ಕರ್ನಾಟಕವನ್ನು ಆಡಳಿತ ಮಾಡುವಾಗ ಯಾರು ಸುಭದ್ರವಾಗಿ ಆಡಳಿತ ಮಾಡಿದ್ದಾರೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಯಾರ್ಯಾರು ಯಾವತ್ತು ಎಷ್ಟೆಷ್ಟು ದಿನ ಈ ರಾಜ್ಯವನ್ನು ಮುನ್ನಡೆಸಿದ್ದಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ನೀವು ಹೇಳ್ದಂಗೆ ಈಗಾಗಲೇ ಕಾಂಗ್ರೆಸ್ನ ಸಂಪ್ರದಾಯ, ಅವರ ಅಧ್ಯಕ್ಷರು ಯಾರಾಗಿರ್ತಾರೋ ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರೆದದ್ದು, ಅದೊಂದು ಸಂಪ್ರದಾಯ ಅವ್ರದ್ದು. ಆ ಸಂಪ್ರದಾಯ ಮುರಿತಾರೋ ಅಥವಾ ಹಾಗೆ ಇಟ್ಕೋತಾರೋ ಕಾಂಗ್ರೆಸ್ ಪಕ್ಷದ ಬಿಟ್ಟು ವಿಚಾರ. ಮತ್ತು ಈಗ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಸ್ವಾಮಿಗಳಿಗೆ ಯಾಕಪ್ಪ ಇವೆಲ್ಲ ಚಿಂತೆ? ಮಠ ಮಾನ್ಯಗಳು ನೋಡ್ಕೊಂಡು ಅಲ್ಲೋಗಿ ಧರ್ಮದ ಸಂಬಂಧಪಟ್ಟದ್ದೋ ದೇವ್ರಿಗೆ ಸಂಬಂಧಪಟ್ಟದ್ದೋ ವಿಚಾರಗಳು ಮಾತಾಡ್ಕೊಂಡು ಕೂತ್ಕೊಳ್ಳಿ. ಯಾಕೆ ನೀವೆಲ್ಲ ವಿಷಯಗಳಿಗೂ ಸಂಬಂಧಪಟ್ಟದೇ ಇರೋಲ್ಲ ಮೂಗು ತೂರಿಸಿ ರಾಜ್ಯದ ರಾಜಕಾರಣವನ್ನು ಹಾಳು ಮಾಡಿದ್ದು ಸಾಕು. ಇನ್ನು ಮುಂದಾದರೂ ಅವ್ರ ಪಾಡ್ದವರು ಈ ರಾಜ್ಯ ಮುಂದುವರಿಸೋಂಥ ಕೆಲಸ ಮಾಡಲಿ. ಇದೇ ಸಮುದಾಯ ಅದೇ ಸಮುದಾಯ ಅಂತ ನಾನು ಹೇಳ್ತಿಲ್ಲ. ದಯಮಾಡಿ ಅವ್ರ ಕೆಲಸ ಅವ್ರನ್ನ ಮಾಡಕ್ಕೆ ಬಿಡಿ, ನಿಮ್ಮ ಕೆಲಸ ನೀವು ಮಾಡಿ. ನೀವು ಯಾಕೆ ಇಲ್ಲಿ ಬಂದು ಮೂಗು ತೋರಿಸ್ತೀರಿ? ಕುಮಾರಸ್ವಾಮಿ ಅವರ ವಿಷಯಕ್ಕೂ ಇದನ್ನೇ ಎಲ್ಲರ ವಿಷಯಕ್ಕೂ ಖಂಡಿತ
ಫೈನ್. ಖಂಡಿತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ ನೋಡಿ, ಇದರಿಂದ ಈ ದೇಶ ನಾಶ ಆಗ್ತಿದೆ. ಈ ಕಾರಣದಿಂದ ಈ ದೇಶದ ಸಂವಿಧಾನ ನಾಶ ಆಗ್ತಿದೆ. ಈ ಕಾರಣದಿಂದ ಓಕೆ, ಈ ಕಾರಣದಿಂದ ಸಂವಿಧಾನದ ವಿಚಾರಗಳು ನಾಶ ಆಗ್ತಿದೆ. ಈ ಕಾರಣದಿಂದ ದಯಮಾಡಿ ನಿಮ್ಮ ಕೆಲಸ ನೀವು ಮಾಡ್ರಪ್ಪ. ದೇವರು, ಧರ್ಮ, ಶಿಕ್ಷಣ ಆ ಥರದ ಬಗ್ಗೆ ಆಲೋಚನೆ ಮಾಡಿ. ನಿಮ್ಗೆ ಯಾಕೆ ಅದ್ರ ಚಿಂತೆ? ಶಾಸಕಾಂಗ ಪಕ್ಷ ಇರುತ್ತೆ, ಶಾಸಕರು ಆಯ್ಕೆ ಮಾಡ್ತಾರೆ, ಅವ್ರ ಪಕ್ಷದವ್ರು ಆಯ್ಕೆ ಮಾಡ್ಕೋತಾರೆ. ಓಕೆ, ನೀವ್ಯಾಕೆ ಮುಗ್ ತೋರಿಸ್ತೀರಿ? ಎಲ್ಲ ಸಂದರ್ಭದಲ್ಲೂ ಅಲ್ಲೆಲ್ಲ ಹೋಗಿ ಧರಣಿ ಕೂತ್ಕೊಳ್ಳೋದು, ಅಲ್ಲೆಲ್ಲ ಹೋಗಿ ಏನೋ ಇದನ್ನ ಬಿಡಬೇಕು. ಫಸ್ಟ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಕೂಡ ಒಂದು ಪಕ್ಷದ ಮುಖಂಡನಾಗಿ ಕೂಡ ಒಂದು ವಕ್ತಾರರಾಗಿ ಅವ್ರನ್ನೇನು ಅಲ್ಗಳಿತಿಲ್ಲ. ಗುರುಗಳು ಕೆಲಸ ಮಾಡಬೇಕು. ಓಕೆ, ಫೈನ್. ಯಾರಾಗ್ತಾರೆ ಸಿಎಂ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಕುಮಾರ್ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಕುಮಾರ್ ಸರ್, ತುಂಬಾ ಬೋಲ್ಡ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡಿದ್ರಿ ನೀವು ಮಠಮಾನ್ಯಗಳ ಡಿಸಿಷನ್ಸ್ ನ ಬಗ್ಗೆ. ಅಂಡ್ ಮೋರ್ ಓವರ್ ನೀವು ಏನೋ ಆಡ್ ಆನ್ ಮಾಡಬೇಕಾಗಿತ್ತು, ಪ್ಲೀಸ್ ಹೇಳಿ. ನಾನು ಆ ಗುರುಗಳ ಬಗ್ಗೆ ಎಲ್ಲ ನಮ್ಗೆ ಒಲವಿದೆ, ಪ್ರೀತಿ ಇದೆ, ಗೌರವ ಇದೆ. ನಮಸ್ಕಾರ ಹೇಳೋಣ ಅವ್ರಿಗೆ. ನಾನು ಹೇಳ್ತಿರೋದು, ಈಗ ಡಾಕ್ಟ್ರ್ ಕೆಲಸ ನಾವು ಮಾಡೋಕ್ಕಾಗುತ್ತಾ ಸರ್? ಇಂಜಿನಿಯರ್ ಕೆಲಸ ನಾನು ಮಾಡೋಕ್ಕಾಗುತ್ತಾ? ಅಲ್ಲ, ನಿಮ್ಮ ಇಂಜಿನಿಯರ್ಗೆ ಬೆಂಬಲ ಅಲ್ಲ ನೋಡಿ ಸರ್, ಅದು ಎಲ್ಲಿರಬೇಕು, ಯಾವ ಮಟ್ಟದಲ್ಲಿ ಬಹಿರಂಗವಾಗಿ ಬರಬಾರ್ದು ಅಂತ ನನ್ನ ಕಳಕಳಿ ಅಷ್ಟೇ. ಅದನ್ನೇನು ಅಲ್ಗಳಿತಿಲ್ಲ. ನಾನು ಅವ್ರಿಗೇನು ಮನ್ಸಿಗೆ ನೋವು ಮಾಡಬೇಕು ಅಂತ ಮಾತಾಡಿದ್ದಲ್ಲ ಇದು. ನಾವೇನು ಹೇಳ್ತಿದ್ದೇವೆ, ನಿಮ್ಮ ಕೆಲಸ ನೀವು ಮಾಡಿ. ಒಂದು ಸಮುದಾಯದ ಪ್ರೀತಿ ಇದೆಯಾ, ನೀವು ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ. ಬಹಿರಂಗವಾಗೆಲ್ಲ ಈಗ ಹೇಳ್ಬಿಟ್ರೆ ಆ ರಾಜಕೀಯ ಪಕ್ಷಗಳು ನಡೆಸ್ತಿರೋರು ಇಡೀ ಕರ್ನಾಟಕದ ಇಡೀ ಸಮುದಾಯಗಳ ಕುರಿತಂತೆ ಅವ್ರು ಕೆಲಸ ಮಾಡಬೇಕಾಗಿರುತ್ತೆ. ನೀವು ಬೈಂಡಿಂಗ್ ಯಾಕೆ ಆಗ್ತೀರಿ? ಆದಿ ಬೀದಿಲೆಲ್ಲ ಬಂದು ಕೂತ್ಕೊಂಡ್ಬಿಟ್ರೆ ಏನರ್ಥ? ಅವ್ರು ಯಾರು ನಿಮ್ಮ ಇದ್ರೊಳಗಡೆ ಮಠದೊಳಗಡೆ ಬಂದು ಕೂತ್ಕೊಂಡು ಹಿಂಗೆ ನಡೆಸಿ ಅಂತ ಹೇಳ್ತಾರ? ಇಂಥವ್ರನ್ನೇ ಕೂರಿಸ್ಕೊಂಡು ನಡೆಸಿ ಅಂತ ಹೇಳ್ತಾರ ಎಲ್ಲಾದರೂ? ಏನು ಸರ್, ಚರ್ಚೆ ಮಾಡೋಣ, ಆಗಲಿ, ಪ್ರಾರಂಭ ಆಗಲಿ. ಏನು ಚರ್ಚೆ? ಕರ್ನಾಟಕದಲ್ಲಿ ತಪ್ಪೇನಿದೆ? ಸ್ವಾತಂತ್ರ್ಯ ಇಲ್ವಾ? ಒಂದು ನಿಮಿಷ, ಅದನ್ನು ಹೇಳ್ತೀನಿ. ಈ ಫ್ರೀ ಬೀಸ್ ಬಗ್ಗೆ ಮಾತನಾಡಿದ್ರಲ್ವಾ, ಕಳೆದ 2013ರಲ್ಲಿ ತಲೆ ಮೇಲೆ ಸಿಲಿಂಡರ್ ಇಟ್ಕೊಂಡು 3 ಜನ ಮಹಿಳೆಯರು ಒಬ್ಬರು ತೀರೋಗಿದ್ದಾರೆ. ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಬನ್ನಿ ಸರ್, ಗೌರವ ಇದೆ. ಏನು ಮಾತಾಡಿದ್ರು? 410 ರೂಪಾಯಿ ಸಿಲಿಂಡರ್ ಇದ್ದಾಗ ತಲೆ ಮೇಲೆ ಇತ್ಕೊಂಡು ಅಯ್ಯಯ್ಯೋ ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಅಯ್ಯಯ್ಯೋ ಸಿಲಿಂಡರ್ ಬಾಯ್ ಬಡ್ಕೊಂಡ್ಬಿಟ್ರು ರಸ್ತೆಲೆಲ್ಲ. ನಾವು ಅಂದ್ಕೊಂಡ್ರೆ ಅವ್ರು ಏನು ಹೇಳಿದ್ರು, 350 ರೂಪಾಯಿ ಕೊಟ್ಬಿಡ್ತೀವಿ ಸಿಲಿಂಡ್ರು ಅಂತ ಅಂದರು. ಇರ್ಬೋದೇನೋ ಅಂತ ಅಂದ್ಕೊಂಡ್ವಿ. ಈಗ ಕಾಂತಿ ಶೆಟ್ಟಿ ಅವರು ಹೇಳ್ತಿದ್ದಾರೆ 200 ಯೂನಿಟ್ಟು, ಅದೇನೋ 3,000, 2,000, 1,500 ಕೊಡ್ತೀವಿ ಅಂತಂದರು. ನಾಡಿದ್ದಿಂದ ಕ್ಯಾಬಿನೆಟ್ ಡಿಸಿಷನ್ ಆದಮೇಲೆ ಅವರು ಏಕ್ದಮ್ ಅದನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಆಚೆ ದಿನ ಹೋಗಿ ಎಲ್ಲರ ಮನೆಯೂ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ, ನಮ್ಮನೆಗೆ ಬರುತ್ತಲ್ಲ, ಇಲ್ಲಿ ಏನು ಕ್ಲಾಸ್ ಇಲ್ಲ. ಅಲ್ಲಿ ಎಲ್ಲೂ BPL ಪ್ರತಿಯೊಬ್ಬರಿಗೂ ಬರುತ್ತೆ, ನಿಮ್ಮನೆಗೂ ಬರುತ್ತೆ, ನಿಮ್ಮನೆಗೂ ಬರುತ್ತೆ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ನಾವು ಒಂದು ರಾಜಕೀಯ ಪಕ್ಷ ಮತ್ತು ಅಧಿಕಾರ ನಡೆಸಿ ರಾಜಕೀಯ ಪಕ್ಷವಾಗಿ ಕೆಲಸ ಮಾಡಿರೋರು, ನಮಗೂ ಗೊತ್ತಿದೆ ಇವೆಲ್ಲ. ಈ ಥರದನ್ನೆಲ್ಲ ಹೇಳುವಾಗ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯಲ್ಲಿ ಅವರು ಆಂತರ್ಯದಲ್ಲಿ ಒಂದು ಕ್ಲಾಸ್ ಇಟ್ಕೊಂಡಿರ್ತಾರೆ. ಕಂಡೀಷನ್ಸ್ ಇರ್ತವೆ, ಇದ್ದೇ ಇರ್ತವೆ ಕಂಡೀಷನ್ಸ್. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಆಲೋಚನೆ ಮಾಡಿ ಹೇಳಿರ್ತಾರೆ. ಅದನ್ನೆಲ್ಲ ಸುಮ್ಮನೆ ಹೇಳಿದ ತಕ್ಷಣ ಅದನ್ನ ಮಾಡ್ಲೇ ಬಿಡ್ತಾರೆ. ನಾಡಿದ್ದು ಹೋಗಿ ಚೆಕ್ ಮಾಡ್ತೀವಿ ಅನ್ನೋ ದಾಷ್ಟ ಇದೆಯಲ್ಲ ಬಿಜೆಪಿ ಅವ್ರದ್ದು. ನೀವು 350 ರೂಪಾಯಿ ಗ್ಯಾಸ್ ಕೊಟ್ರಾಗಿದ್ರೆ, 35 ರೂಪಾಯಿ ಪೆಟ್ರೋಲ್ ಕೊಟ್ರಾಗಿದ್ರೆ ನಾಡಿದ್ದು ಹೋಗಿ ಚೆಕ್ ಮಾಡ್ತೀವಿ ನಾವು ಅನ್ನೋಕೆ. ಚರ್ಚೆ ಬಂದಿರೋ ಒಂದು ನಿಮಿಷ ಇರಿ. ನಿಮ್ಮ ನಡವಳಿಕೆ ಹೇಳ್ತಾ ಇದ್ದೀನಿ ನಾನು, ಬಿಜೆಪಿ ಅವ್ರ ನಡವಳಿಕೆ ಹೇಳ್ತಾ ಇದ್ದೇನೆ ನಾನು. ಅದಕ್ಕೆ ಮನೆ ಕಳಿಸಿರೋದು. ನಾವೇನಾದ್ರು ಹೋಗಿ ಚೆಕ್ ಮಾಡೋದ್ವಾ? ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳೋರು ಅವರು. ಸಿದ್ದರಾಮಯ್ಯ ಅವರು CLP ಡಿಸೈಡ್ ಮಾಡುತ್ತೆ, ಆಮೇಲೆ ಹೈಕಮಾಂಡ್ ಫೈನಲ್ ಡಿಸಿಷನ್ ತಗೊಳುತ್ತೆ ಅಂತ. ನಿನ್ನೆ DK ಶಿವಕುಮಾರ್ ಅವರು ಮಾತಾಡ್ತಾನು, ಹೈಕಮಾಂಡ್ ಗೊತ್ತಿದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಮಾತಾಡಿದ್ದಾರೆ. ಇಲ್ಲ, ಒಂದು ಮಾನ್ಯ DK ಶಿವಕುಮಾರ್ ಅವರು ಕಷ್ಟಪಟ್ಟಿದ್ದಾರೆ, ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಮಾನ್ಯ ಸಿದ್ದರಾಮಯ್ಯ ಅವರು ಕಷ್ಟಪಟ್ಟಿದ್ದಾರೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇಬ್ಬರು ಕೂಡ ನಾಮಿನೇಷನ್ ಆದ್ಮೇಲೆ ಕೂಡ 70-80-88 ಕ್ಷೇತ್ರಗಳಿಗೆ ಇಬ್ಬರು ಪ್ರವಾಸವನ್ನು ಮಾಡಿದ್ದಾರೆ, ರ್ಯಾಲಿಗಳು ಮಾಡಿದ್ದಾರೆ. ಆದ್ರೆ ಇದು ಒಂದು ಪ್ರೋಸೆಸ್ ಇದೆ ಇದರೊಳಗೆ, ಮುಚ್ಚುಮರೆ ಪ್ರೋಸೆಸ್ ಅಲ್ಲ ಇದು. ಪಾರದರ್ಶಕವಾದ ಪ್ರಜಾಸತ್ತಾತ್ಮಕವಾದ ಪ್ರೋಸೆಸ್ ಏನಂದ್ರೆ, ಶಾಸಕಾಂಗ ಪಕ್ಷದ ಸಭೆ ನಡೀತದೆ, ಸಭೆಯಲ್ಲಿ ತಮ್ಮ ನಾಯಕನನ್ನ ಆಯ್ಕೆ ಮಾಡ್ಕೊಂತಾರೆ, ಅದಕ್ಕೆ ಹೈಕಮಾಂಡ್ ಅನುಮೋದನೆ ಕೊಡುತ್ತೆ. ಹೆಸರು ಘೋಷಣೆ ಯಾವಾಗ ಆಗುತ್ತೆ ಸರ್? ನನ್ನ ಪ್ರಕಾರ ಇವತ್ತು ಮೀಟಿಂಗ್ ಆದ್ಮೇಲೆ ಆಗ್ಬಿಡುತ್ತೆ. ಓಕೆ, ಫೈನ್. ಬಾಬು ಸರ್, ಈಗ ನೀವು ಬೇರೆ ಬೇರೆ ಫ್ಯಾಕ್ಟರ್ಸ್ ಅನ್ನು ಗಮನಿಸಿದ್ರೆ, ಪ್ಯಾನ್ ಕರ್ನಾಟಕ ರಿಸೀವಿಂಗ್ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಕ್ಯಾಸ್ಟ್ ಈಕ್ವೇಷನ್ ಬರುತ್ತೆ, ಮತ್ತೆ ಲೋಕಸಭಾ ಚುನಾವಣೆಗೆ ತಯಾರಿ ಆರಂಭ ಆಗೋದ್ರಿಂದ, ಅಂಡ್ ಕ್ಲೀನ್ ಇಮೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ತರ ಬೇರೆ ಬೇರೆ ಯಾವ್ಯಾವ ಫ್ಯಾಕ್ಟರ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ನೋಡ್ಬೇಕಾಗುತ್ತೆ ಈ CM ರೇಸ್ ಅನ್ನ ಅಂತ ಈಗ ಈ ತಕ್ಷಣಕ್ಕೆ ಈ ಇಬ್ಬರ ಮಧ್ಯೆ DK ಶಿವಕುಮಾರ್, ಸಿದ್ದರಾಮಯ್ಯ? ನೀವು ಹೇಳಿದ ಅಷ್ಟು ಫ್ಯಾಕ್ಟರ್ಗಳು ನಾಯಕನ ಆಯ್ಕೆನಲ್ಲಿ ಇಂಪಾರ್ಟೆಂಟ್. ಒಂದು ಕ್ಲೀನ್ ಇಮೇಜ್ ಇರ್ಬೋದು. ಯಾರಿಗೆ ಎಡ್ಜ್ ಇದೆ ಅನ್ಸುತ್ತೆ ಈಗ? ಅಲ್ಲ, ಈಗಿನ ಪ್ರಕಾರದಲ್ಲಿ ಎಡ್ಜು ಇನ್ ಟರ್ಮ್ಸ್ ಸಂಖ್ಯಾಬಲವಾಗಲಿ, ಮತ್ತು ಪ್ಯಾನ್ ಕರ್ನಾಟಕ ಪ್ರೆಸೆನ್ಸ್ ಆಗಲಿ, ಮತ್ತು
ಕ್ಲೀನ್ ಇಮೇಜ್ ಈ ಥರದ್ದೆಲ್ಲ ನೋಡೋದಾದರೆ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಆನ್ ಥಿಯರಿಟಿಕಲ್ ಬೇಸಿಸ್ ಏನೋ ದೇರ್ ಇಸ್ ಅನ್ ಎಡ್ಜ್. ಬಟ್ ಏನೋ ಆಸ್ ಐ ಟೋಲ್ಡ್ ಅರ್ಲಿಯರ್, ಇದು ಕಾಂಗ್ರೆಸ್ನಲ್ಲಿ ಹಿಂದಿನ ಮಟ್ಟಿಗೆ ನೋಡಿದ ಪ್ರಕಾರ CLP ಮೀಟಿಂಗ್ ಅನ್ನೋದು ಶಾಸ್ತ್ರ ಒಂದು, ಬಟ್ ಹೈಕಮಾಂಡ್ ಅದ್ರ ಬಗ್ಗೆ ಏನು ಚೇಂಜಸ್ ಮಾಡುತ್ತೆ ಅದೇ ಫೈನಲ್ ಆಗುತ್ತೆ. ಯಾಕೆಂದ್ರೆ ಹಿಂದೆ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ, KH ಪಾಟೀಲ್ ಅವ್ರಿಗೂ ಹಿ ಹ್ಯಾಡ್ ಗಾಟ್ ಆಲ್ಮೋಸ್ಟ್ 114 ವೋಟ್ಸ್ ಇನ್ ಫೇವರ್ ಆಫ್ ಹಿಮ್, ಬಟ್ ಅವರು ಮುಖ್ಯಮಂತ್ರಿ ಆಗಲಿಲ್ಲ. ಬಂಗಾರಪ್ಪನವ್ರನ್ನ ಚೂಸ್ ಮಾಡಿದ್ರು ರಾಜೀವ್ ಗಾಂಧಿ ಅವರು. ಸೊ ಈ ಥರದ್ದು ನಡೆದಿದೆ ಕಾಂಗ್ರೆಸ್ನಲ್ಲಿ. ಅವಾಗ ಅಫ್ಕೋರ್ಸ್ ಹೈಕಮಾಂಡ್ ಭಾಳ ಪವರ್ಫುಲ್ ಇರ್ತಿತ್ತು. ಈಗ ಆ ಪರಿಸ್ಥಿತಿನ ಹೈಕಮಾಂಡ್ ಇಲ್ಲ. ಮತ್ತು ಈಗ ಇನ್ನೊಂದು 10-11 ತಿಂಗಳಲ್ಲಿ ಇನ್ನೊಂದು ಎಲೆಕ್ಷನ್ ಹೋಗೋದ್ರಿಂದ ಅವ್ರು ಯಾವುದೇ ಥರದ ಮುಜುಗರವಾಗಲಿ ಅಥವಾ ವೈಮನಸ್ಯವಾಗಲಿ ಆ ಥರದನ್ನು ಎದುರಿಸೋಕ್ಕೆ ಅವಕಾಶ ಇರಲ್ಲ. ಇದು ಏನು ಅವಕಾಶ ಮಾಡಿಕೊಡ್ಬೋದು ಅಂದರೆ ಅದು ಕಾಂಪ್ರಮೈಸ್ ಫಾರ್ಮುಲಾ ಬರಬಹುದು ಅನ್ಸುತ್ತೆ. ಅಂಡ್ ಮೋರ್ ಓವರ್ ಸರ್, ಈಗ ಬಿಜೆಪಿಯ ನಾಯಕರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ, ಬಿಜೆಪಿಯ ಪ್ರತಿನಿಧಿ ಏನ್ ಮಾಡ್ತಾರೆ, ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅದನ್ನ ಕ್ರಾಸ್ ಚೆಕ್ ಮಾಡುವಂತ ಕೆಲಸನೋ ಅಥವಾ ಸಿಗುತ್ತಾ ಅನ್ನೋದನ್ನ, ಅಂದ್ರೆ ಪ್ರತಿಯೊಂದು ಹೆಜ್ಜೆನೂ ನೀವು ತಪ್ಪು ಹೆಜ್ಜೆ ಇಟ್ಟರೆ ಅಸ್ತ್ರವಾಗಿ ಪರಿಣಮಿಸುತ್ತೆ ಅಂತ. ಸೊ ಕೀಪಿಂಗ್ ದ್ಯಾಟ್ ಇನ್ ಮೈಂಡ್, DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಹೆಸರನ್ನ ನೋಡಿದಾಗ, ಈಗ ಸಿದ್ದರಾಮಯ್ಯ ಅವರ ಆಡಳಿತ ನಾವು ಗಮನಿಸಿದ್ವಿ. ಹೈಪೋಥೆಟಿಕಲಿ ಒಂದ್ ವೇಳೆ DK ಶಿವಕುಮಾರ್ಗೆ ಅವಕಾಶ ಕೊಟ್ರೆ ಪರಿಸ್ಥಿತಿ ಏನಿರುತ್ತೆ ರಾಜ್ಯದಲ್ಲಿ ಅನ್ಸುತ್ತೆ? ಅವರಿಗೆ ಈ ಫಸ್ಟು 6-7 ತಿಂಗಳು ನಡೆಸೋದಕ್ಕೆ ಏನು ಕಷ್ಟ ಬರೋದೇ ಇಲ್ಲ ಎಲೆಕ್ಷನ್ ಟೈಮ್ ತನಕ. ಯಾಕೆಂದ್ರೆ ಯಾರೇ ಆದ್ರೂ, ಯಾಕೆಂದ್ರೆ ಅದೊಂದು ಫಸ್ಟ್ 6 months ಒಂಥರ ಹನಿಮೂನ್ ಪೀರಿಯಡ್ ಫಾರ್ ಎನಿವನ್. ಇದು ವಿ ಹ್ಯಾವ್ ಸೀನ್ ಫಾರ್ ಈವನ್ ವೆನ್ ಬೊಮ್ಮಾಯಿ ಅವರು ಆದಾಗಲೂ ಕೂಡ ಫಸ್ಟ್ 3-4 months ಈ ಅವರಿಗೆ ಅದೊಂದು ಎಂಜಾಯ್ಮೆಂಟ್ ಪೀರಿಯಡ್ ಇತ್ತು. ಸೊ ಅದಾದ ನಂತರ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ ಏನಿದೆ ಅಂದ್ರೆ ವಿತಿನ್ 10 months ವಿಲ್ ಗೋ ಫಾರ್ ಲೋಕಸಭಾ ಎಲೆಕ್ಷನ್, ಇನ್ನೊಂದು ಎಲೆಕ್ಷನ್ ಹೋಗ್ತೀವಿ. ಹಾಗಾಗಿ ಅದು ಎಲೆಕ್ಷನ್ ಮೋಡ್ಗೆ ಹೋಗ್ಬಿಡುತ್ತೆ. ಸೊ ಈ ಒಂದು ನಿರ್ಧಾರದಲ್ಲಿ ಏನೋ ಶ್ರೀಯುತ DK ಶಿವಕುಮಾರ್ ಅವ್ರಿಗೂ ಒಂದು ಚಾನ್ಸ್ ಇರ್ಬೋದು. ಫಸ್ಟ್ ಹಾಫ್ ಆರ್ ಫಸ್ಟ್ 2.5 years ಯು ವಿಲ್ ಗೆಟ್, ನೆಕ್ಸ್ಟ್ 2.5 years ಹಿಮ್ ಆರ್ ಹಿ ಮೇ ಬಿ ಆಲ್ಟರ್ನೇಟ್. ಅದು ಒಂದು ಕಾಂಪ್ರಮೈಸ್ ಎಮರ್ಜ್ ಆಗಬಹುದು. ಇದು ಒಂದು ಪ್ರಿಡಿಕ್ಷನ್ ಅಷ್ಟೇ. ಅಲ್ಟಿಮೇಟ್ಲಿ ಅವರು ಶಾಸಕರು, ಅವರ ನಾಯಕರು ಅಂಡ್ ಸರ್, ಈ ಜಾತಿವಾರು CM ನ ಬೇಡಿಕೆ ಏನಿದೆ ಅಂಡ್ ಬೇರೆ ಬೇರೆ ನಾಯಕರ ಹೆಸರುಗಳನ್ನ ಅವ್ರೇನು ಪ್ರಸ್ತಾಪ ಮಾಡಿದ್ರು, ಇದು ಒಂದು ಫ್ಯಾಕ್ಷನ್ ಆಗಿ ಬಿಲ್ಡ್ ಆಗಿ ಅಥವಾ ಸ್ಟ್ರಾಂಗ್ ಆಗಿ ಇನ್ನೇನೋ ಇನ್ನೊಂದು 2-3 ತಾಸಿನಲ್ಲಿ ಬದಲಾವಣೆ ಆಗಿ ಈ ಹೆಸರು ಬಿಟ್ಟು ಇನ್ನೇನೋ ಹೆಸರು ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಈ 2 ಹೆಸರುಗಳಿಗೆ ಸ್ಟಿಕ್ ಆನ್ ಆಗ್ಬೋದಾ? ಈ ಹೊಸದು ಸರ್ಪ್ರೈಸ್ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಬರೋದು ಅವಕಾಶ ಕಮ್ಮಿ. ಯಾಕೆಂದ್ರೆ ಅಥವಾ ಹಕ್ಕೊತ್ತಾಯದ ತರ ಸರ್ಪ್ರೈಸ್ ಆಗಿ ಬರೋದು ಹೈಕಮಾಂಡ್ ನಿಂದ, ಅಥವಾ ಈ ಶಾಸಕರ ನಡುವಲ್ಲಿ ಇನ್ಯಾರೋ ಒಬ್ರು ಎಮರ್ಜ್ ಆಗ್ತಾರೆ ಅಂತ ಏನಾರ? ಅಲ್ಲ, ಈಗಿನ ಬರ್ತಿರೋ ರಿಪೋರ್ಟ್ಗಳ ಪ್ರಕಾರ ಆ ಥರದ್ದು ಯಾವುದೇ ಒಂದು ಸೂಚನೆ ಇಲ್ಲ. ಓಕೆ, ಎಸ್ ಮೇಡಮ್, ನೀವು ಅವ್ರು ಕೇಳ್ತಾ ಇದ್ರು, ನೀವು ಚೆಕ್ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ನಿಮ್ಮ ಪ್ರಾಮಿಸ್ಗಳ ಬಗ್ಗೆ ಅವ್ರು ಕೌಂಟರ್ ಮಾಡಿದ್ರು. ಹೌದು, ಅದನ್ನೇ ನಾನು ಅವ್ರು ಹೇಳಿದ್ರು, ಏನು ಉದ್ಯೋಗದ ಬಗ್ಗೆ ಒಂದು ಮಾತು ಹೇಳಿದ್ರು. ನಾವು ಒಂದು 55 lakhs ಉದ್ಯೋಗ ಸೃಷ್ಟಿಯಾಗಿದೆ. ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ, ಒಂದು ಅಂಕಿಅಂಶ ಕೂಡ ಹೇಳ್ತೀನಿ. ಈ ಇದು ಪ್ರಾವಿಡೆಂಟ್ ಫಂಡ್ ಮತ್ತು ESI ರಿಜಿಸ್ಟ್ರೇಷನ್ ಇದೆಯಲ್ಲ, 13,33,263 ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು, ಇದು ರಿಜಿಸ್ಟರ್ ಆಗಿರೋದು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರುವ ಇದಲ್ಲ. ಅದು ಪ್ರಾವಿಡೆಂಟ್ ಫಂಡ್ ಮತ್ತು ESI ಅಂದ್ರೆ ಪ್ರತಿಯೊಬ್ಬ ಎಂಪ್ಲಾಯ್ ಮಾಡುವಂತದ್ದು. ಇದು ಎಂಪ್ಲಾಯ್ಮೆಂಟೇ ಆಗಿಲ್ಲ ಅಂದ್ರೆ ಅದು ಹೇಗೆ ರಿಜಿಸ್ಟರ್ ಆಗುತ್ತೆ? ಒಂದು ಎಕ್ಸಾಂಪಲ್ ಈ ವಾಹಿನಿ ಮುಖಾಂತರ ಜನರಿಗೆ ತಿಳಿಸ್ತೀನಿ, ಯಾಕಂದ್ರೆ ಅವ್ರಿಗೆ ಪಾಪ ಗೊತ್ತಿಲ್ಲ ಅನ್ಸುತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಲ್ಲ, ಒಂದ್ ನಿಮಿಷ, ಆ ಡೀಟೇಲ್ ನಿಮ್ಗೆ ಸಿಗುತ್ತೆ. ಒಂದ್ ಸೆಕೆಂಡ್, ಆ ಡೀಟೇಲ್ ನಿಮ್ಗೆ ಬೇಕಾದ್ರೆ ನೀವು ಇದ್ರಲ್ಲಿ ಹೋದ್ರೆ ಸಿಗುತ್ತೆ. ಪ್ರಾವಿಡೆಂಟ್ ಫಂಡ್ ಅಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ, ಆಮೇಲೆ ESI ಅಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು, ಯಾವ ಕಂಪನಿ, ಯಾವ ನೇಮು, ಏನು ಉದ್ಯೋಗ, ಪ್ರತಿಯೊಂದು ಡೀಟೇಲು ಇದೆ. ಅದು ಪ್ರತಿಯೊಂದು ಎಲ್ಲರಿಗೂ ವಿವರಿಸಿ ಗೊತ್ತಾಗುತ್ತೆ ಆದ್ರೆ ಏನಂತ. ನಾನು ಇದು ಈ ಅಂಕಿಅಂಶನ 13,33,263 ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಕ್ಸಾಕ್ಟ್ ಅಂಕಿಅಂಶ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ಆಡ್ ಆನ್ ಮಾಡೋದಕ್ಕೆ ನಾನು ಬಯಸೋದು, EPF ಅನ್ನೋದಿದೆಯಲ್ಲ, ಒಂದು ವೇಳೆ ಈಗ ನಾನು ಒಂದು ಕಂಪನಿ ಬಿಟ್ಟು ಇನ್ನೊಂದು ಕಂಪನಿಗೆ ಹೋದಾಗ ಅದನ್ನ ಕಂಟಿನ್ಯೂ ಮಾಡಿಲ್ಲ ಅಂತಂದ್ರೆ ಅದು ಡೂಪ್ಲಿಕೇಶನ್ ಆಗುತ್ತೆ. ಮಾಡಿಲ್ಲ ಅಂದ್ರೆ ಆಗುತ್ತೆ. ಎಕ್ಸಾಕ್ಟ್ಲಿ ಎಷ್ಟು ಜನಕ್ಕೆ ಅರಿವಿದೆ ಇದ್ರ ಬಗ್ಗೆ? ಒಂದು ನಿಮಿಷ. ಪ್ರತಿಯೊಂದು ಕಂಪನಿ ಕೂಡ ಅವರನ್ನು ರಿಜಿಸ್ಟ್ರೇಷನ್ ಮಾಡುವಾಗ ಅವರ ಕಂಪನಿ ಜೊತೆನೆ ಮಾಡ್ತಾರೆ. ಈಗ ನಟರಾಜ್ ಗೌಡ್ರು ಯಾವ ಕಂಪನಿ ಅಂತ ಕೇಳಿದ್ರು, ಈಗ ESI ಎಲ್ಲಾದ್ರೂ ಒಂದು ಪ್ರಾವಿಡೆಂಟ್ ಫಂಡ್ ರಿಜಿಸ್ಟ್ರೇಷನ್ ಮಾಡುವಾಗ ಆ ಕಂಪನಿ ಹೆಸರು ಇರುತ್ತೆ, ಅವರ ಹುದ್ದೆ ಹೆಸರು ಇರುತ್ತೆ, ಅವ್ರ ಹೆಸರು ಇರುತ್ತೆ, ಏಜ್ ಪ್ರತಿಯೊಂದು ಇರುತ್ತೆ. ಸುಮ್ಮನೆ ಅವರು 10% ಅವರ ಪರ್ಸೆಂಟೇಜ್ ಏನಿದೆ ಆ ದುಡ್ಡನ್ನ ಯಾರು ಹಾಕಲ್ಲ. ಎಂಪ್ಲಾಯಿಯ ಸ್ಯಾಲರಿ ಕಟ್ ಆಗಿ ಅಲ್ಲಿ ಹೋಗುತ್ತೆ. ಅದು ಸುಮ್ಮನೆ ಅದರಲ್ಲಿ ಮನಿ ಇನ್ವಾಲ್ವ್ ಆಗಿದೆ. ದಯವಿಟ್ಟು ಅದಕ್ಕೆ ನಾವು ಜೋಕ್ ಮಾಡೋದಲ್ಲ, ಇದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಯಾವ ಕಂಪನಿ ಎಲ್ಲಿ ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಹೇಳ್ತಿದ್ದೀನಿ. ಸಿಂಪಲ್ ಅಲ್ಲ, ನಿಮ್ಮ ಜಸ್ಟಿಫಿಕೇಶನ್ ಏನು ಸರ್? ಈಗ ಲೆಟ್ ಮೀ ಫಿನಿಶ್. ಅವರು ಹೇಳಿದ್ರು ಈಗ ನೋಡಿ, ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ತಗೊಂಡ್ ಬಂದು, ಗೋಹತ್ಯೆ ನಿಷೇಧ ತಗೊಂಡ್ ಬಂದು, ಆಮೇಲೆ ಆಂಟಿ ರಿಲಿಜನ್ ಬಿಲ್ ತಗೊಂಡ್ ಬಂದು, ಇವಾಗ ನಾನು ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಉದ್ಯೋಗದ ಬಗ್ಗೆ ಮಾತಾಡಿದ್ದೀನಿ. ಒಂದ್ ಸೆಕೆಂಡ್ ನೋಡಿ, ನಾವು ಡೆಕೋರಮ್ ಮೇಂಟೈನ್ ಮಾಡಿ ನಾವು ಮಾತಾಡ್ತೀವಿ. ಮತ್ತೆ ಅದ್ರ ಬಗ್ಗೆ ಮಾತಾಡಬೇಕು, ಟಾಪಿಕ್ ಆಗುತ್ತೆ. ಕೌಂಟರ್ ಮಾಡಿದ್ರು, ಅದಕ್ಕೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಅವಕಾಶ ಕೊಟ್ಟೆ. ಕಮಿಂಗ್ ಬ್ಯಾಕ್ ಟು ಪಾಯಿಂಟ್, ಈಗ ನಾವು
ಯಾರಾಗ್ತಾರೆ ಸಿಎಂ ಅನ್ನೋ ವಿಷಯಕ್ಕೆ ವಾಪಸ್ ಬರೋಣ. ಹಾ, ಹೇಳಿ. ಈಗ ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ, ನೀವು ಹೇಳ್ತೀವಿ. ಹೇಳಿ ಸರ್, ಯಾರ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅವರ ಪಕ್ಷದವರು ಯಾರು ಬೇಕಾ, ನಮ್ಗೆ ನಮ್ಮ ಇರೋದು ಉದ್ದೇಶ ಅಷ್ಟೇ, ಜನರಿಗೆ ಫ್ರೀ ಬೀಸ್ ಗಳು ಕೊಡ್ತೀನಿ ಅಂತ ಹೇಳಿ ಗ್ಯಾರಂಟಿ ಕಾರ್ಡ್ ಅನ್ನ ಗ್ರಾಮೀಣ ಭಾಗದಲ್ಲಿ ಬೀರುದಲ್ಲಿ ತಗೊಂಡೋಗಿಟ್ಟಿದ್ದಾರೆ, ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಕ್ಲಾಸ್ ಇಲ್ಲ, ಅಥವಾ BPL ಕಾರ್ಡ್ ಅಂತ ಇಲ್ಲ, ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. 200 ಯೂನಿಟ್ ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಅಂದ್ರೆ ಕ್ಲಾರಿಟಿ ಬಗ್ಗೆ, ಖಂಡಿತ ಕ್ಲಾರಿಟಿ ಬಗ್ಗೆ. ಈಗ ಸರಿಸುಮಾರು ಮಹಿಳೆಯರ ಬಗ್ಗೆ ಹೇಳ್ಬೇಕಂದ್ರೆ 2,500 ಕೋಟಿ ಹೊರೆ ಬರೀ ಬಸ್ ಇದಾಗುತ್ತೆ. ಯಾಕಂದ್ರೆ ನಾನು ಹೆಂಗ್ ಕ್ಯಾಲ್ಕುಲೇಷನ್ ಮಾಡಿದೀನಿ ಅದಂತ ಹೇಳಿದ್ರೆ 3.5 ಅಂದ್ರೆ 30% ಆಫ್ ಮಹಿಳೆಯರು ತಗೊಂಡ್ರು ಕೂಡ 2,500 crore ಪರ್ ಇಯರ್ ಬರೀ ಮಹಿಳೆಯರ ಬಸ್ ಇದಾಗುತ್ತೆ. 85,000 1 ಲಕ್ಷ ಕೋಟಿ ಪರ್ ಇಯರ್ ಅಂತ ಹೇಳಿದ್ರೆ ಅದು ಹೇಗ್ ಮಾಡ್ತಾರೆ ಅಥವಾ ಯಾವ ತರ ಮಾಡ್ತಾರೆ ಬಂದ್ರೆ ಒಳ್ಳೇದೇ. ಯಾಕಂದ್ರೆ ಕೊರೋನಾ ಕಾಲಘಟ್ಟ ನಂತರ ಎಲ್ರಿಗೂ ಕಷ್ಟ ಇರುವಾಗ ಇದ್ರಲ್ಲಿ ಅವ್ರ ಮಧ್ಯಮ ವರ್ಗ ಅಂತ ಹೇಳಿಲ್ಲ, ಪ್ರತಿ ಮನೆಗೂ ಕೊಡ್ತಾರೆ ಅಂತ ಹೇಳಿದ್ರೆ ಅದನ್ನು ಸ್ವೀಕರಿಸೋಣ. ಯಾವ ಖಂಡಿತ ನಾವು ಏನು ಅವರು ವಿನ್ ಆಗಿದ್ದಾರೆ, ಖಂಡಿತ ನಾವು ಅದಕ್ಕೆ ಮುಕ್ತವಾಗಿ ತಲೆಬಾಗಿದ್ದೀವಿ. ಪ್ರಜಾಪ್ರಭುತ್ವ ಇದಕ್ಕೆ ನಾವು ಇದು ಮಾಡೇ ಮಾಡ್ತೀವಿ. ಒಂದು ಇಲ್ಲಿ ಹೇಳ್ತೀನಿ ವಾಹಿನಿ ಮುಖಾಂತರ, ನಮ್ಮ ವೋಟ್ ಶೇರ್ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ 0.6 ನೋಡಿ, 36.35 ಲಾಸ್ಟ್ ಟೈಮ್ ಇತ್ತು, ಈ ಸರಿ ಬಂದು 35.9. ಅಂದ್ರೆ ವೋಟ್ ಶೇರ್ ಎಲ್ಲೂ ಕಮ್ಮಿ ಆಗಿಲ್ಲ. ಲಾಸ್ಟ್ ಟೈಮ್ ಅವ್ರದ್ದು ವೋಟ್ ಶೇರ್ ಜಾಸ್ತಿ ಇತ್ತು, ಸೀಟ್ ಗೆದ್ದಿಲ್ಲ. ನಮ್ದು ಅದೇ ತರ ಆಗಿದೆ ನೋಡಿ. ಒಂದು ಇಲ್ಲಿ ಹೇಳ್ತೀನಿ, ಸೋಲು ಗೆಲುವು ಅನ್ನೋದು ನಾವು ಭಾರತೀಯ ಜನತಾ ಪಾರ್ಟಿ ನಾವು ಎಲೆಕ್ಷನ್ಗೋಸ್ಕರ ಇರುವ ಪಕ್ಷನೇ ಅಲ್ಲ. ಪ್ರತಿ ವೆರಿ ನೆಕ್ಸ್ಟ್ ಡೇನೆ ಕೂಡ ನಾವು ಸಂಘಟನೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಒಂದು ಎಲ್ಲಿ ಇದಾಗಿದೆ ನಾವು ಅದ್ರದ್ದು ಏನಿದೆ ಅವಲೋಕನ ನಾವು ಮಾಡೇ ಮಾಡ್ತೀವಿ, ಅದು ಬೇರೆ ವಿಷಯ. ಹಾಗಂತೇಳಿ ಇವಾಗ ಮನ್ ಕಿ ಬಾತ್ ಜನ್ ಕಿ ಬಾತ್ ಆತರ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನೀವು ಹೇಳಿದ್ರಿ ನಮ್ಗೆ ಬೇಕಾಗಿರೋದು ಕ್ಲಾರಿಟಿ ಇಷ್ಟೇ. ನೀವು ಈ ತರ ಗ್ಯಾರಂಟಿ ಕಾರ್ಡ್ ಜೊತೆ ಬಂದಿದ್ದೀರಾ, 1 ಲಕ್ಷ ಕೋಟಿ ಹೊರೆ ಇದೆ ವರ್ಷಕ್ಕೆ, ಅದನ್ನ ಹೇಗ್ ಮಾಡ್ತಾರೆ ಅಂತ ಅದನ್ನ ನಾವು ಕಾದು ನೋಡ್ತಾ ಇದ್ದೀವಿ. ಕುಮಾರ್ ಸರ್, ಈಗ ಮೇಡಮ್ ಅವರು ಪ್ರಶ್ನೆ ಮಾಡಿದ್ದು ಕ್ರಾಸ್ ಚೆಕ್ ಮಾಡೋ ಹಂತಕ್ಕೆ ಹೋಗ್ಬೇಕಾ ಪಕ್ಕಕ್ಕಿಡೋಣ, ಅದನ್ನ ಬಿಟ್ಟು ಅವರು ಮಾಡಿದ ಪ್ರಾಮಿಸ್ ಗಳ ಬಗ್ಗೆ ಪ್ರಶ್ನೆ ಮಾಡುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ. ಮೇಕೆದಾಟು ಬಗ್ಗೆ ದೊಡ್ಡದೊಂದು ಪಾದಯಾತ್ರೆ ಆಯ್ತು. ಖಂಡಿತ ಎಸ್, ನಾನು ಆ ವಿಷಯದಲ್ಲಿ ರಾಜಿ ಆಗೋದಿಲ್ಲ. ನನ್ನ ಜನತೆಗೆ, ಈ ನಾಡಿನ ಜನತೆಗೆ ನಾವೇನು ಪ್ರಮಾಣ ಮಾಡಿದ್ದೇವೆ ಆ ಪ್ರಮಾಣದಂತೆ ನಡ್ಕೋಬೇಕು. ಅದು ನಾವಾಗಿರ್ಲಿ, ಅವರಾಗಿರ್ಲಿ, ಇವರಾಗಿರ್ಲಿ ಪ್ರಮಾಣ ಮಾಡಬಾರ್ದಿಲ್ಲ ಅಂದ್ರೆ ಆಗೋದಿಲ್ಲ. ಅಂದ್ರೆ ಪ್ರಮಾಣ ಮಾಡಿದ್ಮೇಲೆ ನಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ರಾಜಕಾರಣದಲ್ಲಿ ಅಧಿಕಾರಕ್ಕೆ ತರೋದೇ ಜನರು ಈ ಕಾರಣಕ್ಕೋಸ್ಕರ. ನನಗೊಂದು ಪ್ರಮಾಣ ಮಾಡಿದಾರಪ್ಪ ಈ ಪಕ್ಷದವರು, ಈ ಪ್ರಮಾಣ ಸರಿ ಇದೆ ಅನ್ನಿಸ್ತಾ ಇದೆ, ಇದು ಒಳ್ಳೇದು ಅನ್ನಿಸ್ತಿದೆ, ನಮ್ಮ ಬದುಕು ನಿಜವಾಗ್ಲೂ ಹಸನಾಗುತ್ತೆ ಅಂತ ಯೋಚನೆ ಮಾಡಿ ನಮಗೆ ಗೌರವಿಸಿರ್ತಾರೆ. ಆ ಗೌರವವನ್ನು ಕಾಪಾಡ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ಆ ಪಕ್ಷದ ಮುಖಂಡ, ಆ ಪಕ್ಷದಲ್ಲಿ ಈ ರಾಜ್ಯವನ್ನು ನಡೆಸೋನು, ಅದ್ರ ಅವರ ಕರ್ತವ್ಯ. ಅದು ಕರ್ತವ್ಯಗಳನ್ನು ಮರೆತರೆ ಸೇವಾ ಮನೋಭಾವದಿಂದ ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೆ ಬರ್ಕೂಡ್ದು. ಒಂದು ಸೇವಾ ಮನೋಭಾವ ಇವತ್ತಿದೆಯಾ, ಉಳ್ಕೊಂಡಿದ್ಯಾ? ಇವತ್ತೆಲ್ಲ ಉದ್ಯಮಪತಿಗಳು ಬಂದು ರಾಜಕಾರಣಕ್ಕೆ ಬಂದು ಕೂತು ವ್ಯಾಪಾರದಲ್ಲಿ ಅದನ್ನ ಕ್ವೆಶ್ಚನ್ ಮಾಡಿದ್ರೆ JDS ಏನ್ ಮಾಡುತ್ತೆ ಅಂತ ನಾನು ಕ್ವಶನ್ ಮಾಡೋದಕ್ಕೆ ಏನು ಮಾಡ್ತೀನಿ ಅಂದರೆ ಸಮಯ ಕೊಡ್ತೇವೆ. ಅವ್ರು ಕ್ಯಾಬಿನೆಟ್ ಫಸ್ಟ್ ಸರ್ಕಾರ ರಚನೆ ಆಗಲಿ, ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಕೆಲವು ನಿರ್ಣಯಗಳು ತೆಗೆದುಕೋತೀವಿ ಅಂತ ಹೇಳಿದ್ರೆ ನಿರ್ಣಯ ಏನ್ ಬರುತ್ತೋ ಅವತ್ತಿಗೆ ಮಾತಾಡ್ತೀನಿ. ಹೌದು, ನಾನೇ ಇಷ್ಟೊಂದು ಅವಸರ ಪಡಿಸ್ಬೇಕು? ಫೈನ್ ಸರ್. ನಟರಾಜ್ ಸರ್, ಕ್ಲಾರಿಟಿ ಏನು? ಒಂದೇ ನಿಮಿಷ ಪ್ಲೀಸ್ ಪ್ಲೀಸ್. ನಮ್ ಜೊತೆಲಿ ನಾವು ಸಮ್ಮಿಶ್ರ ಸರ್ಕಾರ ಮಾಡಿದಾಗ ನಮ್ಗೆ ಅವಸರ ಪಡಿಸಿದ್ರು, ಜ್ಞಾಪಕ ಇದೆ ನಮ್ಗೆ. 12 ಗಂಟೆಯಲ್ಲಿ ವರ್ಷ ಆಗಿರ್ಲಿಲ್ಲ. ನಾವು ಅದನ್ನೇ ಇವ್ರಿಗೆ ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ, ಎಲ್ಲಿ ಗ್ಯಾಸ್ ಬೆಲೆ ಕಡಿಮೆ ಆಯ್ತು, ಎಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತು, ಮತ್ತೆ ಮತ್ತೆ ಕೇಳ್ತಾ ಇದ್ದೇನೆ. 18 ಕೋಟಿ ಉದ್ಯೋಗ ಎಲ್ಲೇ ಇಲ್ಲ. ಮತ್ತೆ ಡಿಬೇಟ್ ಆಗೋದು ಇನ್ನೊಬ್ಬರ ಬಗ್ಗೆ ಬೆಟ್ ತೋರಿಸುವಾಗ ತಮ್ಮ ಕಡೆ ಯಾಕೆ ತೋರಿಸ್ಕೊಳ್ಳೋದಿಲ್ಲ ಅವರು? ನಟರಾಜ್ ಸರ್, ಈಗ ಕ್ಲಾರಿಟಿ ನೀವು ಕೊಟ್ಟಿಲ್ಲ ಅಂತ ಸುಮ್ಮನೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ. ಈಗ ಬಸ್ ಪಾಸು ಯಾರಿಗೆ, ಯಾವ್ಯಾವ ಬಸ್ ನಲ್ಲಿ, ಫೈನ್ 200 ಯೂನಿಟ್ ಎಲೆಕ್ಟ್ರಿಸಿಟಿ ಯಾರಿಗೆ, ಆ ಚೌಕಟ್ಟನ್ನ ನೀವು ಯಾಕೆ ಹೇಳಕ್ಕಾಗಿಲ್ಲ ಅಂತ. ಅವ್ರು ಎಲ್ಲೂ ಅಲ್ಲಿ ಕ್ಲಾಸ್ ಹೇಳಿಲ್ಲ. ನಿಮ್ಮ ಮನೆಗೂ ಬರುತ್ತೆ, ನಮ್ಮ ಮನೆಗೂ ಬರುತ್ತೆ, ಯಾರಿಗೆ ಅಂತ ಮತ್ತೆ ಕೇಳಬೇಡಿ. ನಾವು ಅಮಿತ್ ಶಾ ಇಲ್ಲ ನಮ್ಮಲ್ಲಿ ಯಾರು ಜುಮ್ಲಾ ಅಂತ ಹೇಳಕ್ಕೆ. ನಾವು ಜುಮ್ಲಾ ಅಂತ ಹೇಳಕ್ ಹೋಗಲ್ಲ, ಸುಳ್ಳು ಇದು. ನಾವು ಗಿಮಿಕ್ ಮಾಡಿದ್ವಿ ಚುನಾವಣೆಗೋಸ್ಕರ ಅಂತ ಹೇಳಕ್ ಹೋಗಲ್ಲ. ಇದು ನಮ್ಮ ಪ್ರಮಾಣ, ಇದು ನಮ್ಮ ಭರವಸೆ, ನಾವು ಈಡೇರಿಸ್ತೀವಿ. ಚೌಕಟ್ಟು ಯಾವಾಗ ಗೊತ್ತಾಗುತ್ತೆ? ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಗೊತ್ತಾಗ್ತದೆ. ಒಂದು ನಿಜ, 1,30,00,000 BPL ಕುಟುಂಬಗಳಿದಾವೆ. 1,30,00,000 BPL ಕುಟುಂಬಗಳಿಗೆ 10 kg ಅಕ್ಕಿ ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಅಪ್ರೂವ್ ಆಗುತ್ತೆ. ರಾಜ್ಯದ ಎಲ್ಲಾ ಮಹಿಳೆಯರು ನೋ BPL ನೋ APL ಯಾರು ಇಲ್ಲ. ಇವನ್ ದೊಡ್ಡ ಉದ್ಯಮಿಪತಿ ಆದ್ರೂ ಪರವಾಗಿಲ್ಲ, ಸರ್ಕಾರಿ ಬಸ್ ನಲ್ಲಿ ಉಚಿತ ಪ್ರಯಾಣ, ಇದು ನಿರ್ದಿಷ್ಟ. 2,500 ಕೋಟಿ ಆಗ್ಲಿ 50,000 ಕೋಟಿ, ಅದನ್ನ ಬೇಡ, ಅದನ್ನ ಪಕ್ಕಕ್ಕೆ ಇಡೋಣ. ಆ ಚಾಲೆಂಜಸ್ ಇದ್ದಾವೆ. ಬೇರೆ ಏನ್ ವಿಷನ್ ಇಟ್ಕೊಂಡಿದ್ದೀರಿ ನೀವು ರಾಜ್ಯಕ್ಕೆ? ನೋಡಿ, ಈಗ ನಾವ್ ಹೇಳಿದ್ವಿ ಈ 5 ಯೋಜನೆಗಳು ಹೇಳಿದ್ವಿ. ನಾವು ನೀರಾವರಿಗೆ 1,50,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿದ್ವಿ 5 ವರ್ಷಕ್ಕೆ. ಓಕೆ, ಅದು ನಮ್ಮ ಬದ್ಧತೆ. ಎವರಿ ಮಂತ್ ನಾವು ಇಯರ್ 30,000 ಕೋಟಿ ಮಾಡ್ಲೇಬೇಕು. ಕಮ್ ಬ್ಯಾಕ್ ಸರ್, ಐ ಕಮ್ ಬ್ಯಾಕ್.
ಎಸ್ ನಟರಾಜ್ ಸರ್, ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ನಮ್ಮ ಹತ್ರ ಸಮಯ ಬಹಳ ಕಡಿಮೆ ಇದೆ. ಕ್ವಿಕ್ ಆಗಿ ನೀವು ಒಂದು ಫೈನಲ್ ರಿಯಾಕ್ಷನ್ ಅನ್ನ ಕೊಡೋದಾದ್ರೆ ಈ ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ಅಂಡ್ ಕ್ಲಾರಿಟಿ ಕೇಳಿದ್ರು ಅವರು, ಕ್ವಿಕ್ ಆಗಿ ಕ್ಲಾರಿಟಿ ಇದ್ರೆ ಯೋಚನೆ ಮಾಡೋದು ಬೇಡ. ರಾಜ್ಯದ ಬಜೆಟ್ ಚೆನ್ನಾಗಿದೆ, 3 ಲಕ್ಷ ಕೋಟಿ ರೂಪಾಯಿ ಕಡಿಮೆ ಅಲ್ಲ ದುಡ್ಡು. Fine. ಎಲ್ಲಾ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋ ಶಕ್ತಿ ನಮಗಿದೆ. ನೀವೇನೋ ಚೆಕ್ ಮಾಡಕ್ ಹೋಗ್ಬೇಕು ಅಂತಿರಲ್ಲ, ಆ ಸಮಯದಲ್ಲಿ ನಮ್ಮ ಬನ್ನಿ, ನಾವು ಕರ್ಕೊಂಡು ತೋರಿಸ್ತೀವಿ. Great. ಒಂದು. ಎರಡನೇದು, ಇವತ್ತಿನ ಬೆಳವಣಿಗೆ ಶಾಸಕಾಂಗ ಪಕ್ಷ ಸಭೆ ಆಗುತ್ತೆ, ಒಂದು ನಾಯಕನನ್ನು ಆಯ್ಕೆ ಮಾಡ್ಕೊಂತಾರೆ, ಹೈಕಮಾಂಡ್ಗೆ ವರದಿ ಹೋಗುತ್ತೆ, ಅವರು ಅದಕ್ಕೆ ಮುದ್ರೆ ಓದುತ್ತಾರೆ, ಅವರೇ ನಮ್ಮ ನಾಯಕರಾಗಿ. ನಾಳೆವರೆಗೂ ಕಾಯ್ಬೇಕಾಗಿಲ್ಲ. ನನ್ನ ಅನಿಸಿಕೆ ಪ್ರಕಾರ ಇವತ್ತೇ ಆಗುತ್ತೆ, ನೈಟ್ ಆಗುತ್ತೆ. ಎಸ್ ಬಾಬು ಸರ್, ಫೈನಲ್ ನಾನು ಕಾಂಗ್ರೆಸ್ ವಕ್ತಾರರಿಗೆ ಒಂದೇ ಒಂದು ವಿಷಯ ಕೇಳಲಿಕ್ಕೆ ಇಷ್ಟಪಡೋದು, ನಿಮ್ಮ ಈಗ CLP ಆಯ್ಕೆ ಹೇಗ್ ಮಾಡ್ತೀರಾ? ಅಂದ್ರೆ ಅಬ್ಸರ್ವರ್ ಪ್ರತಿ MLA ಕರೆದು ಡಿಸ್ಕಸ್ ಮಾಡ್ತಾರೋ ಅಥವಾ ಸಾಮೂಹಿಕವಾಗಿ ಕೈ ಎತ್ತೋ ತರ ಮಾಡ್ತೀರೋ? ಇಲ್ಲ, ಅದು ಆಗುತ್ತೆ. ಈಗ ಜಾಸ್ತಿ 2-3 ನಾಯಕತ್ವ ಆ ಥರ ಬಂದಾಗ ಇಂಡಿವಿಜುವಲ್ ಆಗೂ ಅವರು ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, ಸಾಮೂಹಿಕವಾಗೂ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಇವಾಗ ಬೇಕಾದ್ರೆ ಗೌಪ್ಯ ಮತದಾನ ಆದ್ರೂ ಕೂಡ ಅದು ಮಾಡ್ಕೊಂಡು ಅದು ಡೈನಾಮಿಕ್ ಆಗಿರುತ್ತೆ ಅಂತ, ಅಲ್ಲಿ ಏನ್ ಸಿಚುವೇಶನ್ ಇರುತ್ತೆ ಅದ್ ತಕ್ಕನಾಗಿ ಅವಾಗ ಆಗುತ್ತೆ. ಕುಮಾರ್ ಸರ್, ಫೈನಲ್ ಕಮೆಂಟ್ಸ್. ಏನಿಲ್ಲ, ನಟರಾಜ್ ಗೌಡ್ರೆ, ನಿಮಗೆ ಈಗಾಗಲೇ ನಾನು 2-3 ಬಾರಿ ನಿನ್ನೆಯಿಂದ ಶುಭಾಶಯ ಕೋರಿದ್ದೇನೆ. ನಾವು ಸಂತೋಷ ವ್ಯಕ್ತಪಡಿಸಿದ್ದೀವಿ, ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ವಿರೋಧ ಪಕ್ಷವಾಗಿ ಕೂತ್ಕೊಂಡು. ಆದರೆ ನಾನು ನಿಮ್ಮಲ್ಲಿ ಈ ಎಲ್ಲ ವಿಷಯಗಳು ಚರ್ಚೆ ಮಾಡಿದ್ದೀರಿ, ಏನೇನೋ ಹೇಳಿದ್ದೀರಿ ನೀವು. ಆ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸಿ ಜನರಿಗೆ ಒಳ್ಳೇದು ಮಾಡಿ ನಾವು ಸಂತೋಷ ವ್ಯಕ್ತಪಡಿಸ್ತೀವಿ, ನಿಮ್ಮ ಜೊತೆಗೆ ಸಹಕಾರ ಕೊಡ್ತೀವಿ. ಶಿಕ್ಷಣದ ಬಗ್ಗೆ, ಉಚಿತ ಶಿಕ್ಷಣದ ಬಗ್ಗೆ ನಿಮ್ಮ ಏನು ಅಂತ ಹೇಳಿಲ್ಲ. ಉಚಿತ ಆರೋಗ್ಯದ ಬಗ್ಗೆ ಎಲ್ಲರೂ ನಿಜವಾಗ್ಲೂ ತುಂಬ ಕಷ್ಟದಲ್ಲಿದ್ದಾರೆ. 25 ಲಕ್ಷ ಮಾತೆತ್ತಿದ್ರೆ ಏನೇ ಒಂದು ಆರೋಗ್ಯ ಕೆಟ್ಟರು 25 ಲಕ್ಷ 30 ಲಕ್ಷ ಅಂತ ಬರ್ತಾ ಇದೆ. ಅದಕ್ಕೇನು ನೀವು ಯೋಜನೆ ಮಾಡಿದ್ದೀರಿ ಅದು. ಮತ್ತು ಯುವಕರುಗಳಿಗೆ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ನಾವು ಭಾಳ ಒಂದು 5 ವರ್ಷದಿಂದ ದೊಡ್ಡ ಚರ್ಚೆ ಮಾಡಿಬಿಟ್ಟಿದ್ದೀವಿ, ಕಳೆದ 8-9 ವರ್ಷದಿಂದ. ಅದ್ರ ಬಗ್ಗೆ ತಮ್ಮ ಯೋಜನೆಗಳೇನು? ರೈತರ ಆದಾಯ ನೀವಾದರೂ ದ್ವಿಗುಣಗೊಳಿಸೋದಕ್ಕೆ ಏನಾದ್ರು ಕಾರ್ಯಕ್ರಮ ಫೈನ್ ಮಾಡ್ತೀವಿ? ಇಲ್ಲ ಸರ್, ಈಗ ಅದನ್ನ ನಿಮಗೆ ಒಂದು ರೀತಿ ಸಜೆಷನ್ಸ್ ಅಂತ ಪರಿಗಣಿಸಿ ಮುಂದಿನ ಹಂತಗಳು ಡಿಸ್ಕಸ್ ಮಾಡೋಣ. ಯಾವತ್ತು ನಾವು ದೇಶ ಮೊದಲು ರಾಷ್ಟ್ರೀಯತೆ ಅಂತ ಇದು ಮಾಡ್ಕೊಂಡು ನಮ್ಮ ಏನು ಕಾರ್ಯಕರ್ತರಿದ್ದಾರೆ, ಖಂಡಿತವಾಗ್ಲೂ ಅವರು ಸೋತಿದ್ದಾರೆ ನಿಜ, ಆದ್ರೆ ನಾವು ಯಾರು ಸತ್ತಿಲ್ಲ. Fine. ಮತ್ತೆ ಹೇಳ್ತೀವಿ, Yes. ಕಾರ್ಯಕರ್ತರು Challenge, open challenge again. ಇನ್ನೊಂದು ವರ್ಷ ಇದೆ, ಬಿಡಲ್ಲ ನಿಮ್ಮನ್ನ ಅಂತ. ಕಾರ್ಯಕರ್ತರೇ Yes. ನಾವು ಏನ್ ನಾವು ತಪ್ಪಾಗಿದೆ ಅದನ್ನ ಅವಲೋಕನ ಮಾಡ್ಕೊಂಡು ಕಾರ್ಯಕರ್ತರು ಮತ್ತೆ ಚೆಂಡಿನಂತೆ ನಾವು Yes. ಕುಡಿದು ಹೇಳ್ತೀವಿ. 2024 ನ ಎಲೆಕ್ಷನ್, ಲೋಕಸಭೆ ಎಲೆಕ್ಷನ್ ಏನಿದೆ, ನೆಚ್ಚಿನ ನರೇಂದ್ರ ಮೋದಿ ಅವರಿಗೆ 28 ವಿನ್ ಮಾಡಿಕೊಡಿ. ಎಸ್ ರಾಜಕೀಯ ಪಕ್ಷದ ಪ್ರಮುಖರು ನಮ್ಮನ್ನ ಈಗ ಬೀಳ್ಕೊಡ್ತಾರೆ. ಬಾಬು ಸರ್ ಜೊತೆಗಿನ ಜುಗಲ್ಬಂದಿ ಹಾಗೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ವೆರಿ ಮಚ್ ನಟರಾಜ್ ಗೌಡ್ರೆ, ಕುಮಾರ್ ಮೇಡಮ್, ಕುಮಾರ್ ಹಂಗೇನೆ ಕಾಂತಿ ಶೆಟ್ಟಿ ಮೇಡಮ್. ವಿಸ್ತಾರ ನ್ಯೂಸ್, ನಿಖರ ಜನಪರ.